ಎಲ್ಲರ ಕಥೆಯ ನೀ ಬರೆದಿರುವೆ. 15ನೇ ಶತಮಾನದ ಮಹಾನ್ ಸಂತರು ಇವರು. ಕುದುರೆಯನ್ನೇರಿ ಜನರತ್ತ ಬರುತ್ತಿದ್ದಾರೆ. ಇವರ ದರ್ಶನದಿಂದ ಬದುಕು ಪಾವನ. ದಯವಿಟ್ಟು ನಮ್ಮ ಚಾನಲ್ಗೆ IG ಕನ್ನೂರ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ ಒತ್ತಿ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಜನತೆಗೆ ನಮಸ್ಕಾರ. ನಾನು IG ಕನ್ನೂರ್ ಅಂತ IG ಕನ್ನೂರ್ ಲಾಗ್ದಿಂದ ನಾವು ತಾಳಿಕೋಟದಿಂದ ಬಂದೆವು. ತಾಳಿಕೋಟದಿಂದ ಒಂದು 23-25 ಕಿಲೋಮೀಟರ್ ಕೊಡೇಕಲ್ ಆಗುತ್ತೆ. ನಾವು ಸಣ್ಣವರಿದ್ದಾಗ ನಮ್ಮ ಸ್ವಂತ ಊರು ತಾಂಬಾ ಗ್ರಾಮ, ಇಂಡಿ ತಾಲೂಕು. ನಾವು ಸಣ್ಣವರಿದ್ದಾಗ ಓಣಿಯೊಳಗಾದ ಸ್ವಾಮಿಗಳು ಬರ್ತಿದ್ರು. ಕೆಲವೊಮ್ಮೆ ರಾತ್ರಿ ಬರ್ತಿದ್ರು, ಕೆಲವೊಮ್ಮೆ ಹಗಲು ಬರ್ತಿದ್ರು. ಕೊಡೇಕಲ್ಲದವ್ರು ನಾವು. ಕೊಡೇಕಲ್ಲ ಬಸವಣ್ಣನ ಕಾಲಜ್ಞಾನ ಉಳಿದದ, ಹಕ್ಕಿ ಏನೇನು ಹೇಳ್ತೀರಿ ನಾವು ಸಣ್ಣವರಿದ್ದಾಗ. ಈಗ ಅನಾಯಸವಾಗಿ ನಾನು ಇಲ್ಲಿ ಒಬ್ಬರ ನೈಸರ್ಗಿಕ ಕೃಷಿಕರ ಇದು ಮಾಡ್ಲಿಕ್ಕೆ ಬಂದೀನಿ. ನಾನು ಅವರು ಶೂಟ್ ಮಾಡಿ ವಿಡಿಯೋ ಮಾಡ್ಲಿಕ್ಕೆ ಬಂದೀನಿ. ಈಗ ದೇವರನ್ನು ಪ್ರಥಮ ದರ್ಶನ ಮಾಡಿಕೊಂಡು ನಾವು ಹೋಗಬೇಕಾಗಿದೆ. ಯಾಕಂದರೆ ನಾವು ಸಣ್ಣವರಿದ್ದಾಗ, ನನಗೀಗ 72 ವರ್ಷ. ನಾವು ಸಣ್ಣವರಿದ್ದಾಗ ಕೇಳಿದೆ ಅಂದರೆ ಅಚಾನಕ್ ದೇವ್ರ ಗುಡಿ ಮುಂದೆ ಬಂದಿದೆ, ಇದನ್ನು ತಮಗೆ ತೋರಿಸ್ಬೇಕಂತ ಆಸೆ ಇದೆ. ದಯಮಾಡಿ ಇಲ್ಲಿ ನೋಡ್ರಿ, ಕೊಡೇಕಲ್ಲ ಬಸವಣ್ಣ ಕಾಲಜ್ಞಾನ ದೇವಸ್ಥಾನ ಅಂತ ಬರೆದಿದೆ ಅಲ್ಲಿ. ಇದೇನದ, ಇದರ ಒಳಗಡೆ ಹೋಗಿ ಇಲ್ಲೊಬ್ರು ನಮ್ಮ ಗುರುಗಳು, ತಮ್ಮ ಹೆಸರು ಹೇಳ್ತಾರೆ? ಗಂಗಾಧರ ಪೂಜಾರಿ ಅಂತ್ರಿ. ಗಂಗಾಧರ ಪೂಜಾರಿ ಅಂತ ಗುರುಗಳು ಸಿಕ್ಕಾರ. ಬಸವಣ್ಣನ ಆಶೀರ್ವಾದದಿಂದ ಸಿಕ್ಕಾರ ಅನ್ಬೇಕು ನಾವು. ಅವರೇ ಅಲ್ಲೇ ಡೋರ್ದೊಳಗೆ ಸಿಕ್ಕರು. ಅದಕ್ಕೇನದ ಅವರೆಲ್ಲ ಈಗ ತೋರಿಸ್ತಾರ. ಅಲ್ಲಿ ತಮ್ಗೆ ತಿಳಿದ ಮಟ್ಟಿಗೆ ಏನೇನು ಹೇಳ್ತಾರೆ ಕಾಲಜ್ಞಾನ ಬಸವಣ್ಣ ಯಾವ ಶತಮಾನದ ಸರ್ ಇದು 15ನೇ ಶತಮಾನ ಸರ್. 15ನೇ ಶತಮಾನ. ಬಸವಣ್ಣವರ ಜನ್ಮಸ್ಥಳ ಇದು 15ನೇ ಶತಮಾನ. ಇದು 15ನೇ ಶತಮಾನದೊಳಗೆ ಆಗಿದ್ದ ಕಥೆ ಇದು. ಕಾಲಜ್ಞಾನ ಅಂದ್ರೆ ಇವ್ರು ಏನು ಉಳಿದಿದ್ದೆಲ್ಲ ಭವಿಷ್ಯ ಕರೆಕ್ಟ್ ಆಗಿವೆ ಅಂತ ಹೇಳ್ತಾರೆ. ಮೊದಲಿಂದ ಹೇಳ್ಕೊತ ಬಂದಾರ. ಇವತ್ತೇ ನಾ 72 ವರ್ಷ ಫಸ್ಟ್ ಟೈಮ್ ಗುಡಿಗೆ ಬರ್ತಾ ಇದ್ದೀನಿ. ಭಾಳ ಆನಂದ ಐತಿ ಇದನ್ನು ದೇವಸ್ಥಾನ ನೋಡಿ. ಈಗ ಗುರುಗಳು ಏನದ ಎಲ್ಲ ತಿಳಿಸಿ ಹೇಳ್ತಾರೆ ನಮಗೆ. ದಯಮಾಡಿ ಒಳಗೆ ಹೋಗೋಣ, ನೀವು ಬನ್ನಿ, ತಿಳಿಸಿ ಹೇಳ್ತಾರೆ ಎಲ್ಲ. ನೋಡಿ ವೀಕ್ಷಕರೇ, ಇದು ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಮುಂದಿನ ದ್ವಾರ ಬಾಗಿಲಿದೆ. ಇದು ಕೊಡೇಕಲ್ಲ ಬಸವಣ್ಣ ಕಾಲಜ್ಞಾನ ದೇವಸ್ಥಾನ ಅಂತೇಳಿ ಬರೆದಿದ್ದಾರೆ ಮೇಲೆ. ಇವರು ಮುಂದಿನ 15ನೇ ಶತಮಾನದಲ್ಲೇ ಬರೆದಿಟ್ಟು ಹೋಗಿದ್ದಾರೆ ಮುಂದಿನ ಆಗುಹೋಗುಗಳನ್ನು. ಈಗ ಮೊನ್ನೆ ನಮಗೆ ಕರೋನಾ ಆಯಿತು, ಅದರ ಬಗ್ಗೆನೂ ಭವಿಷ್ಯ ಬರೆದಿದ್ರು, ಅದು ಸರಿಯಾಗಿದೆ ಅಂತ ಇಲ್ಲಿ ಲೋಕಲ್ ಜನ ಹೇಳ್ತಾರೆ ನಮಗೆ. ಈಗ ನೋಡಿ, ಇದು ಒಳಗಡೆ ಹೊರಟಿದ್ದು ಇದೆಲ್ಲ ದೊಡ್ಡ ಇದು ಇದೆ. ಅಂದರೆ ಭಕ್ತರಿಗೆ, ಪೂಜಾರಿಗಳಿಗೆ ವಾಸ ಮಾಡುವಂಥ ಕೆಲವೊಂದು ಅಕ್ಕಪಕ್ಕ ಕೋಣೆಗಳಿವೆ ಇವು. ನೋಡಿ, ಇದು 15ನೇ ಶತಮಾನದ ಶ್ರೇಷ್ಠ ಸಂತರು ಇವರು, ಬಸವಣ್ಣನವರು. ಜಗಜ್ಯೋತಿ ಬಸವಣ್ಣ 11-12ನೇ ಶತಮಾನ, ಆ ಕತೆ ಬೇರೆ. ಬಟ್ ಅವರು ಅನುಯಾಯಿಗಳು ಅಂತ ಹೇಳ್ತಾರೆ ಇಲ್ಲಿ ಲೋಕಲ್ ಜನ. ಜಗಜ್ಯೋತಿ ಬಾಗೇವಾಡಿ ಬಸವಣ್ಣನ, ಕೂಡಲ ಸಂಗಮ ಬಸವಣ್ಣನ ಅನುಯಾಯಿಗಳು ಇವರು ಅಂತ ಹೇಳ್ತಾರೆ. ಬಟ್ ಇವರು ಬರೆದಿದ್ದೆಲ್ಲ ಸತ್ಯ ಆಗಿದೆ ಅಂತ ಇಲ್ಲಿ ಪ್ರತೀತಿ ಇದೆ. ಕೆಲವೊಂದೆಲ್ಲ ನೋಡಿದ್ದು ಸತ್ಯ ಆಗಿವೆ ಅಂತ ಇದೆ. ಅದಕ್ಕಾಗಿಯೇ ಆದಿಲ್ಶಾಹಿ, ಬಹುಮನಿ ಶಾಹಿಗಳು, ರಾಜ ಮಹಾರಾಜರು ಆವಾಗ ಇವರನ್ನು ಭಾಳ ನಂಬ್ತಿದ್ರು, ಇವ್ರಿಗೆ ಭಾಳ ನಡ್ಕೋತಿದ್ರು ಈ ಸಂತರಿಗೆ ಅಂತ ತಿಳ್ಕೊಂಡು ಇಲ್ಲಿ ಲೋಕಲ್ ಹಳೆಯ ಜನ, ಹಿರಿಯ ಜನ ಹೇಳ್ತಾ ಇದ್ದಾರೆ. ಬಸವಣ್ಣವ್ರು ಇರುವಂತಹ ಸಮಯದೊಳಗ ಬಸವಣ್ಣವರ ಸೇವಾಧಾರಿಯಾಗಿರುವಂಥ ಮಳೆ ಪ್ರಭು ಅಂತಕ್ಕಂಥ ಶಿಷ್ಯನಿಗೆ ಕೈಲಾಸ ನೋಡ್ಬೇಕನ್ನುವಂಥ ಆಸೆ ಆದಾಗ ಬಸವಣ್ಣವರಿಗೆ ಅವ್ರ ಮನದ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಯಪ್ಪ ಕೈಲಾಸ ಆದಂತ ಹೇಳ್ತಾರ, ನೋಡೋದಕ್ಕೆ ಹೆಂಗಿರ್ತದ ಅಂತ ಬಸವಣ್ಣವ್ರಿಗೆ ಕೇಳಿದಾಗ ಬಸವಣ್ಣವ್ರು ಅಂತಾರ, ನೋಡ್ಬೇಕಂತ ಆಸೆ ಆಗ್ಯದ ಅಂದಾಗ, ಯಪ್ಪ ಮತ್ತು ಕೈಲಾಸ ತೋರಿಸ್ತೀವಿ ಅಂದ್ರೆ ಯಾರು ಬೇಡ ಅಂತಾರ, ನೋಡ್ಬೇಕಂತ ಆಸೆ ಆಗ್ಯದ ಅಂದಾಗ ಇದೇ ಕಟ್ಟಿ ಮ್ಯಾಗ ಕುಂತು ಮಳೆ ಪ್ರಭು ಅಂತಕ್ಕಂಥ ಶಿಷ್ಯನಿಗೆ ಕೈಲಾಸ ತೋರಿಸಿರ್ತಕ್ಕಂಥ ಸ್ಥಾನ ಇದು.
ನೋಡಿ, ಈ ಸಂತರು ಬಸವಣ್ಣನವರು ಮಲ್ಲಿಶೆಟ್ಟಿ ಮತ್ತು ಲಿಂಗಾಜಮ್ಮ ದಂಪತಿಗಳಿಗೆ ಜನಿಸಿದರು ಅಂತ ಪ್ರತೀತಿ ಇದೆ. ಅದು ಅವರು ಮೂಲ ಸ್ಥಾನ ಹಂಪಿ ಅಂತ ಉಲ್ಲೇಖಿಸಲಾಗಿದೆ ಇಲ್ಲಿ. ಇದಕ್ಕೆ ಯಾವ ಆಧಾರಗಳಿಲ್ಲ, ಇದು ಬರೀ ಜಾನಪದ ಹಾಡಿನಲ್ಲಿ ಮತ್ತು ಜನರ ಬಾಯಿಯಲ್ಲಿ ಬರುವುದು ಕೇಳಿ ಹೇಳ್ತಾ ಇದ್ದೀನಿ ನಾನು. ಇವರು ಮೂಲ ಹಂಪಿಯವರು. ಹಂಪಿಯಿಂದ ಕೂಡಲ ಸಂಗಮಕ್ಕೆ ಹೊರಟಾಗ ಇಲ್ಲಿ ಬಂದು ನೆಲೆಸಿದ್ರು. ಈ ಸ್ಥಾನ ಅವರಿಗೆ ಹಿಡಿಸಿ ಇಲ್ಲೇ ವಾಸ ಮಾಡಿಕೊಂಡಿದ್ರು, ಇಲ್ಲೇ ಜನಸೇವೆ ಮಾನವ ಸೇವೆ ಮಾಡಿಕೊಂಡಿದ್ರು ಅಂತ ಜನ ಹೇಳ್ತದೆ ಇಲ್ಲಿದು. ಇನ್ನೊಂದೇನಪ್ಪ ಅಂದರೆ, ಇವರು 12ನೇ ಶತಮಾನದ ಬಸವಣ್ಣನವರು, 11ನೇ ಬಸವಣ್ಣನವರು ಸಾರಿದ್ದು ಲಿಂಗಾಯತ ಧರ್ಮ. ಈ ಬಸವಣ್ಣವರು ಸ್ಥಾಪಿಸಿದ್ದು ಮಾನವ ಧರ್ಮ, ಮಾನವ ಒಂದೇ ಧರ್ಮ ಜಗತ್ತಿನಲ್ಲಿ ಅಂತ ಸಾರಿದ ಮಹಾತ್ಮ ಸಂತರು ಇವರು. ಅದಕ್ಕಾಗಿ ಇಲ್ಲಿ ದೊಡ್ಡ ಸ್ಥಳಾವಕಾಶ ಇದೆ. ಈಗ ನೋಡ್ತಿರ್ಬೋದು ನೀವು, ನಾನು ತೋರಿಸ್ತಾ ಇರೋದು ದೊಡ್ಡ ಸ್ಥಳ. ಲಕ್ಷಾನುಗಟ್ಟಲೆ ಜನ ಶಿವರಾತ್ರಿ ಜಾತ್ರೆ ಬರ್ತಾರೆ. ಅಲ್ಲಿಂದ ಮುಸ್ಲಿಂ ಜನಾಂಗ, ಹಿಂದೂ ಧರ್ಮ ಜನಾಂಗ, ಪ್ರತಿಯೊಂದು ಜಾತಿಯವರು, ಯಾವುದೇ ಭೇದ ಭಾವಗಳಿಲ್ಲ ಇಲ್ಲಿ. ಅದಕ್ಕೆ ಇಲ್ಲಿ ಬರ್ತಾರೆ, ಇಲ್ಲಿ ಬಂದು ನಡ್ಕೋತಾರೆ ಎಲ್ಲರೂ. ಇಲ್ಲಿ ಈ ಗುಡಿ ಕಾಣಿಸ್ತಾ ಇದೆ ತಮಗೆ ಎದುರಿಗೆ. ಇಲ್ಲಿ ಬಸವಣ್ಣನವರು ಕುಂತು ಜ್ಞಾನಪೀಠದಲ್ಲಿ ಕುಂತು ಕೆಲವೊಂದು ಲೇಖನಗಳು ಬರೆದಾರೆ, ಅಂದ್ರೆ ಹೊತ್ತಿಗೆಗಳು, ವಚನಗಳು. ಇಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಕೊಡೇಕಲ್ಲ ಬಸವಣ್ಣ. ಇಲ್ಲಿ ಗುರೂಜಿ ಕುಂತಿದ್ದಾರೆ. ಇಲ್ಲಿ ಗುರೂಜಿ ಇವರೇ ನಮಗೆಲ್ಲ ಇತಿಹಾಸ ಹೇಳ್ತಾ ಇದ್ದಾರೆ. ಈಗ ನೋಡ್ರಿ, ಕೊಡೇಕಲ್ಲ ಬಸವಣ್ಣ ಕಾಲಜ್ಞಾನ ಬರೆದ ಸ್ಥಾನ ಅಂದ್ರೆ ಇಲ್ಲಿ ಕುಂತೆಲ್ಲನೂ ಬರೆದಿದ್ದಾರೆ. ನೋಡ್ರಿ, ಪ್ರತಿಯೊಬ್ಬರು ಭಕ್ತರು ಹೋಗಬೇಕಾದ್ರೆ ಪ್ರತಿಯೊಂದು ಮೆಟ್ಟಿಲನ್ನ ಮುಟ್ಟಿ ನಮಸ್ಕಾರ ಮಾಡಿ ಹೋಗ್ತಾರೆ. ಅಂದ್ರೆ ಎಷ್ಟು ಇಲ್ಲಿ ನಂಬುತ್ತಾರೆ ಈ ದೇವರಿಗೆ, ಅವರ ಮಹಿಮೆ ಹೇಗಿರಬೇಕು ಅದನ್ನು ನಾವು ಇದನ್ನ ಅಂದಾಜು ಮಾಡಬಹುದು. ಇದು ಬಾಗಿಲು, ಒಳಗಡೆ ಹೋಗೋದು ನೋಡಿ. ಇದು ಒಳಗಡೆ ಎಂಟರ್ ಆಗೋ ಬಾಗಿಲಿದು. ಒಳಗಡೆ ಬಾಗಿ ಹೋಗಬೇಕಿಲ್ಲಿ. ಸ್ವಲ್ಪ ಚಿಕ್ಕದಿದೆ ದ್ವಾರ ನೋಡಿ. ಇದೇ ಮೂಲ ಜ್ಞಾನಪೀಠ. ಅಂದರೆ ಇಲ್ಲಿ ಕುಂತು ಅವರ ಲೇಖನಗಳನ್ನು ಬರೆದಿದ್ದ ಸ್ಥಾನ, ಬಹಳ ಪವಿತ್ರ ಸ್ಥಾನ, ಬಹಳ ನಂಬ್ತಾರೆ ಇಲ್ಲಿ ಜನ. ನೋಡಿ, ಇದು ಒಳಗಡೆ ಕಾಣ್ತಾ ಇದೆ ಎಂಟ್ರನ್ಸ್. ಇದು ನೋಡಿ, ಇದು ಒಳಗಡೆ ಹೋಗ್ತಾ ಇದ್ದೀವಿ ನಾವೀಗ ಭಕ್ತರು. ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಗುರುಗಳು ಕುಂತಿದ್ದಾರೆ, ಪೂಜಾರಿಗಳು ಕುಂತಿದ್ದಾರೆ. ಅದೇ ಸ್ಥಾನ, ಪೀಠ. ಅಲ್ಲೇ ಕುಂತು ಕಾಲಜ್ಞಾನ ಬರೆದಿದ್ದಾರೆ, ಹೊತ್ತಿಗೆಗಳನ್ನು ಬರೆದಿದ್ದಾರೆ ಬಸವಣ್ಣವರು 15ನೇ ಶತಮಾನದೊಳಗಂತ. ಅದಕ್ಕೆ ಇದನ್ನು ಗುಡಿ ಕಟ್ಟಿದ್ದಾರೆ. ಇನ್ನೊಂದೇನು ಮುಖ್ಯಪ್ಪ ಅಂದರೆ, ಈ ಗುಡಿಯಲ್ಲಿ ನೋಡಿ ಕಾಣಿಸ್ತಾ ಇದ್ದಾರೆ ಒಳಗಡೆ ಬಸವಣ್ಣನವರು. ನಮ್ಮ ಮೇಲೆ ಆಶೀರ್ವಾದ ಇರಲಿ ಅಂತ ಬೇಡ್ಕೋತೇವೆ ನಾವು. ನೋಡಿ, ಇದು ಏನಪ್ಪ ಅಂದ್ರೆ, ಹೊರಗಡೆ ಬಂದರೆ ನೀವು ಇಲ್ಲಿ ಕಟ್ಟಡ ನೀವು ನೋಡಿದ್ರಿ ಅಂದರೆ ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಯಲ್ಲಿ ಇವು ಕಟ್ಟಡಗಳಿವೆ. ಅಂದರೆ ಆದಿಲ್ಶಾಹಿ ಬಹುಮನಿ ರಾಜರು ಸಹಿತ ಇಲ್ಲಿ ನಡ್ಕೋತಿದ್ರು, ಇವರನ್ನು ಭಾಳ ನಂಬುತ್ತಿದ್ರು. ಅಂಥ ಇದು ಸತ್ಯವನ್ನು ನುಡಿದು ಬಿಡ್ತಿದ್ರು, ಮುಂದೆ ಏನಾಗುತ್ತೆ ಅನ್ನೋದು. ಅದಕ್ಕಾಗಿ ಇಡೀ ಎಲ್ಲರೂ ನಂಬ್ತಿದ್ರು ಇಲ್ಲಿ, ಹಿಂದೂ ಮುಸ್ಲಿಂ ಎಲ್ಲರೂ. ಇನ್ನೊಂದು ನಾನು ಕೇಳಿದೆ, ಇಲ್ಲಿ ಜನ ಹೇಳೋದು, ಹಿಂದೂಗಳು ಕೊಡೇಕಲ್ಲು ಬಸವಣ್ಣ ಅಂತ ಹೇಳಿ ನಡೀತಾರೆ. ಇನ್ನು ಮುಸ್ಲಿಮರು ಮೊಹಮ್ಮದ್ ಆದಮ್ ಅಂತ ಇವ್ರನ್ನ ಕರೀತಾರಂತೆ. ಇಲ್ಲಿ ಜನ ಹೇಳ್ತಾ ಇದ್ದೀನಿ ನಿಮಗೆ. ಯಾವ ಲೇಖನದಲ್ಲಿ ಇಲ್ಲಿ ಯಾವುದೇ ಒಂದು ಕಲ್ಲಿನಲ್ಲಿ ಕೆತ್ತಿಲ್ಲ ಇದನ್ನು. ನೋಡ್ರಿ, ಯಾವ ಶೈಲಿ ಅಂದರೆ ಮುಸ್ಲಿಂ ಶೈಲಿಯಲ್ಲಿ, ಮಸ್ಜಿದ್ ಶೈಲಿಯಲ್ಲಿ ಕಟ್ಟಿದ್ದಾರೆ ಎಲ್ಲನೂ. ಎಲ್ಲ ಆದಿಲ್ಶಾಹಿ ಬಹುಮನಿ ರಾಜರು ಕಟ್ಟಿದ್ದು ಅಂತ ಹೇಳ್ತಾರೆ. ಇದು ಆವಾಗ 15ನೇ ಶತಮಾನದೊಳಗೆ ಎಲ್ಲ ಶೈಲಿ ಏನದ ಆದಿಲ್ಶಾಹಿ ಕಾಲದ್ದು. ಈಗ ನಾವು ವಿಜಯಪುರದಲ್ಲಿ, ಬೀದರ್, ಗೋಲ್ಕಡಿ ಎಲ್ಲ ಏನು ನೋಡ್ತೇವೆ, ಅದೇ ಮುಸ್ಲಿಂ ಶೈಲಿಯಲ್ಲಿ ಇದೆ ಇಲ್ಲಿ ಕಟ್ಟಡ. ಗುಡಿ ಎನ್ನಬಹುದು ನಾವು.
ನೋಡಿ ಎಲ್ಲ ಸ್ತಂಭಗಳು ಮೇಲೆ ಎಲ್ಲ ಕೋಟೆ ಗೋಡೆ ಒಂದು ಕಲಾಕೃತಿ ಎಲ್ಲ ತಮಗೆ ಅರ್ಥ ಆಗುತ್ತೆ ಇದು ಮುಸ್ಲಿಂ ಶೈಲಿಯಲ್ಲಿದೆ ಅಂತ. ಅದಕ್ಕೆ ಇಲ್ಲಿ ಯಾವ ಭೇದ ಭಾವಗಳು ಇಲ್ಲವೇ ಇಲ್ಲ. ಇಲ್ಲಿ ನಾವು ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಭಕ್ತರು ಬರ್ತಾ ಇದ್ದಾರೆ, ಹಿಂದೂ ಮುಸ್ಲಿಂ ಎಲ್ಲರೂ ಬಂದು ನಡ್ಕೊಳ್ತಾ ಇದ್ದಾರೆ. ಇದನ್ನು ನಾವು ನೋಡಿದೆವು ಇಷ್ಟೊತ್ತನ. ಭಾಳ ಅದ್ಭುತ ಸ್ಥಾನ ಇದೆ. ನೋಡಿ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅವಾಗ 15ನೇ ಶತಮಾನದೊಳ ಕಟ್ಟಡ. ಇದನ್ನು ನೋಡಿ ಸುತ್ತಮುತ್ತ ಯಾವ ಥರ ಮಾಡಿದ್ದಾರೆ, ಕೋಟೆ ಗೋಡೆ ಥರ ಮಾಡಿದ್ದಾರೆ. ಭಾಳ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಇದನ್ನು. ಅದಕ್ಕೆ ಇವರು ಭಾಳ ಚೆನ್ನಾಗಿರೋ ಕೆಲವೊಂದು ವಚನಗಳನ್ನು ಹೇಳಿ ಹೋಗಿದ್ದಾರೆ. ಅಂದರೆ ಎಲ್ಲರೂ ಸಮಾನತೆಯಿಂದ ಬರಬೇಕು, ಯಾರಿಗೆ ಅಹಂಕಾರ ಇರಬಾರ್ದು. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗುಡಿ ಇದು. ಆಗಿನ ಕಲಾಕೃತಿನೇ ಶ್ರೇಷ್ಠ ಕಲಾಕೃತಿಗಳು ಅವಾಗ ಎಲ್ಲೇ ಹೋದರು. ಈ ಶೈಲಿ ಈಗ ಬರೋದಿಲ್ಲ, ಇದು ಭಾಳ ಹಿಂದಿನ ಒಳ್ಳೆಯ ಶೈಲಿ ಇದು. ಭಾಳ ಸಂತರು ಇವರು ಭಾಳ ಮಾನವೀಯತೆ ಬಗ್ಗೆ ಭಾಳ ಒಳ್ಳೆಯ ವಚನಗಳನ್ನು ಹೇಳಿ ಹೋಗಿದ್ದಾರೆ ಇಲ್ಲಿ. ಅದಕ್ಕೆ ನಾವು ಇದನ್ನು ಭಾಳ ನನ್ನ ಈ ವಯಸ್ಸಿನಲ್ಲಿ ಅಂದರೆ ನನಗೆ 71 ವಯಸ್ಸು ಈಗ ಕಂಪ್ಲೀಟು. ನಾನು ಈಗ ಬಂದು ನೋಡಿದ್ರೆ ಇಷ್ಟು ದಿವಸ ಯಾಕೆ ನೋಡಲಿಲ್ಲ ಇದು ಅಂತ ನನಗೆ ಇದು ಅನ್ಸಲ್ಕತ್ತಿದೆ. ಆದರೂ ಏನೇ ಅಲ್ಲಿ ದೇವರು ಕರೆಸ್ಕೊಂಡಿದ್ದಾನೆ ನನಗೆ ಇಲ್ಲಿ ನೋಡಲಿಕ್ಕೆ. ಕೊಡೇಕಲ್ಲು ಬಸವಣ್ಣನೇ ನನಗೆ ಒಂದು ಇದು ಮಾಡಿದ್ದಾನೆ ಅಂತ ತಿಳ್ಕೊಳ್ತೀನಿ ನಾನು. ಭಾಳ ಅದ್ಭುತ ಇದೆ. ಅವರ ಮಾನವ ಧರ್ಮವನ್ನು ಪಾಲಿಸೋಣ. ಇವರಿಗೆ ನಡ್ಕೋಬೇಕಂದ್ರೆ ನಾವು ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಮಾನವ ಧರ್ಮವನ್ನೇ ಪಾಲಿಸಬೇಕು ಅಂತ ಹೇಳಿದ್ದಾರೆ ಸಂತರು. ಇದು ಏನ್ ದೇವಸ್ಥಾನ ರೀ? ಇದು ಹೇರುಡೇಶ್ವರ ಅಂತ್ರಿ. ಇಲ್ಲಿ ಭೂತ ಪಿಸಾಚಿ ಯಾವುದೇ ಇರಲ್ರಿ, ಇಲ್ಲಿ ಕೊನೆಯ ಸ್ಥಾನ ಇದು. ಅದು ವಿಜ್ಞಾನಕ್ಕೆ ಸವಾಲಿದ್ದಂಗ್ರಿ ಅದು. ಈಗಿನ ಕಾಲದಾಗ ಹೆಚ್ಚಾಗಿ ಭೂತ ಪಿಸಾಚಿ ಅಂದ್ರೆ ನಂಬಲ್ರಿ. ನಂಬಲಾರ್ದವ್ರು ಬಂದು ಇಲ್ಲಿ ನೋಡ್ಬೋದ್ರಿ. ಇಲ್ಲಿದ್ರೆ ಎಲ್ಲ ಒಳಗೆ ಹೋಗ್ಬಿಡ್ತಾವ. ಕೊನೆಯ ಸ್ಥಾನ ಇದು. ಆಮೇಲೆ ಇಲ್ಲಿ ರಾತ್ರಿ ಯಾರು ಮಲ್ಗಂಗಿಲ್ರಿ. ಅದಕ್ಕೆ ಮೂಲ ಕಾರಣ ಇವ್ರೇ. ಇದಕ್ಕೆ ಕಾವಲು ಅವ್ರೇ. ಗುರುಗಳು ಎಷ್ಟನೇ ಇಸ್ವಿ ಸ್ಥಾಪನೆ ಆಗೈತ್ರಿ ಇದು ಮಠ? ಇದು 15ನೇ ಶತಮಾನ ಅಂತ ಉಲ್ಲೇಖ ಅದ ರೀ. ಯಾಕಂದ್ರೆ ಇದು ಏನಂದ್ರ ನಾವು ವಚನದ ಆಧಾರ ಮೇಲೆ ಇಟ್ಟು ಹೇಳ್ಬೇಕಾಗ್ತದೆ. 15ನೇ ಶತಮಾನದಾಗ ವಿಜಯನಗರದಿಂದ ಬಂದಾರ ಇಲ್ಲಿ. ಮಲ್ಲಶೆಟ್ಟಿ ಲಿಂಗಜ್ಜಮ್ಮ ಅಂತಕ್ಕಂಥ ದಂಪತಿಗಳಿಗೆ ಮಕ್ಕಳ ಭಾಗ್ಯ ಇದ್ದಿದ್ದಿಲ್ಲ. ಅವರಿಗೆ ವರಪುತ್ರನಾಗಿ ಸಿಕ್ಕವರು ಕೊಡೇಕಲ್ ಬಸವಣ್ಣಪ್ಪವರು. ಈ ಸ್ಥಾನಕ್ಕೆ ಬಂದು ಇದಕ್ಕೆ ಮೂಲ ಕೊಡೇಕಲ್ ಅನ್ನುವಂಥ ಹೆಸರು ಬರ್ಬೇಕಾದ್ರ ಕಾರಣ ಒಂದೇ, ಬೃಹದಾಕಾರ ಆಗಿರ್ತಕ್ಕಂಥ ಹದ್ದುಗುಂಡು ಅಂತಕ್ಕಂಥ ಕಲ್ಲು. ಆ ಕಲ್ಲಿನ ನೆರಳಿಗೆ ಸುಮಾರು ಏನಿಲ್ಲಪ್ಪ ಅಂತಂದ್ರ 300ಕ್ಕಿಂತ ಅಧಿಕ ದನಕರುಗಳು ನೆರಳಿಗೆ ಮಲ್ಕೊಂತಿದ್ವು. ಅಷ್ಟು ದೊಡ್ಡ ಕಲ್ಲು ಅಂತ ದೊಡ್ಡದಾಗಿರ್ತಕ್ಕಂಥ ಕಲ್ಲು ಅದು ಹೆಂಗಿತ್ತು ಅಂದ್ರೆ ಕೊಡೆಯಾಕಾರ ಇತ್ತು. ಛತ್ರ ಶಿಲಾಪುರ ಅಂತಾರೆ. ಛತ್ರ ಅಂದ್ರೆ ಕೊಡೆ ರೀ, ಶಿಲೆ ಅಂದ್ರೆ ಕಲ್ಲು, ಪುರ ಅಂದ್ರೆ ಊರು. ಅದಕ್ಕಾಗಿ ಇದಕ್ಕೆ ಕೊಡೇಕಲ್ ಅಂತಕ್ಕಂಥ ಹೆಸರು ಬರಕ್ ಕಾರಣ ಆಗ್ಯದ. ಅಂತ ಹದ್ದುಗುಂಡಿನ ನೆರಳಿಗೆ ಕುಂತು ಬಸವಣ್ಣವರು 1,96,000 ವಚನ ಸಾಹಿತ್ಯವನ್ನ ಲೋಕಕ್ಕ ಕೊಟ್ಟೋಗ್ಯಾರ. ಜಾತ್ರೆ ಯಾವಾಗ ಆಗತ್ತರ? ವರ್ಷದಾಗ 2 ಟೈಮ್ ಆಗ್ತದೆ ಇದು. ಮೊನ್ನೆದ್ದು ಗೌರಿ ಹುಣ್ಣಿಮೆ, 2ನೇ ಜಾತ್ರೆ ದೌಂದ್ ಹುಣ್ಣಿಮೆಗೆ. ಇಲ್ಲಿ ಮತ್ತು ಜಾತಿ ಮತಗಳ ಭೇದ ಭಾವ ಇಲ್ಲ. ಇಲ್ಲಿ ಭಾವ ಇದ್ದು ನೈಟ್ ಅಲ್ಲಿ ಮಾರನೇ ದಿನ ಬಂದು ಇಲ್ಲಿ ನಮ್ಮ ಹತ್ರ ನೋಟ್ ಅಲ್ಲಿ ಹೋಗಿ ನೋಟ್ ಮಾಡಿಸ್ಕೊಂಡು ಎಲ್ಲಾ ಕಡೆ ಹಳ್ಳಿ ಸಾರಿ ಬರ್ತಾರೆ. ನುಡಿ ನಮ್ದೇ ಆದ್ರೆ ಅವ್ರು ನಮ್ಮೂರಲ್ಲ. ವರ್ಷಕ್ಕೊಮ್ಮೆ ನುಡಿ ಕೊಡ್ತಾರೆ. ವರ್ಷಕ್ಕೊಂದ್ಸತಿ ನುಡಿ ಕೊಡ್ತಾರೆ. ವರ್ಷಕ್ಕೆ ಅದು ಬಿಟ್ರೆ ಮತ್ತೆ 2 ಸತಿ ಜಾತ್ರೆ ಆಗತ್ತೆ ಇಲ್ಲಿ. ಅಂದ್ರೆ ದೀಪಾವಳಿ ಆದ 15 ದಿನಕ್ಕ ಗೌರಿ ಹುಣ್ಣಿಮೆ ಒಂದ್ ಟೈಮ್ ನಲ್ಲಿ ಆಗತ್ತ. ಯುಗಾದಿ ಪಡ್ಡೆ ಆದ 15 ದಿನಕ್ಕ ದೌಂದ್ ಹುಣ್ಣಿಮೆ ಅಂದ್ರೆ ಹಂಪಿ ಹುಣ್ಣಿಮೆ ಅಂತಾರಲ್ಲ, ಆ ಟೈಮ್ ನಲ್ಲಿ ಒಂದು ಸತಿ ಆಗತ್ತೆ. ಮತ್ತು ಈ ಭಾಗದಾಗ ಈ ರೀತಿಯಾಗಿ ದೇವಸ್ಥಾನ ಇರೋ 3 ರೀ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಪ್ರತೀಕ. ಒಂದನೇದು ತಿಂತಿಣಿ ಮೌನೇಶ್ವರ, 2ನೇದು ಕೊಡೇಕಲ್ ಬಸವೇಶ್ವರ, 3ನೇದು ಐನಗುಡಿ ಗಂಗಾಧರೇಶ್ವರ. ಇಲ್ಲಿ ಯಾವುದು ಜಾತಿ ಮತ ಪಂಥ ಅಂತಕ್ಕಂಥದ್ದಿಲ್ಲ, ಮೇಲು ಕೀಳು ಅಂತಕ್ಕಂಥ ಭಾವ ಇಲ್ಲ. ಎಲ್ಲರಿಗೆ ಸರಿ ಸಮಾನತ್ವವಾಗಿರ್ತಕ್ಕಂಥ ಭಕ್ತಿ ಭಾವ. ಬರೀ ಹೇಳಿಬಿಟ್ಟಿರ್ತಾರೆ. ಆಚರಣೆ ಒಳಗೆ ಕೂಡ ಇವತ್ತಿಗಿಟ್ಟಾರ.
ಯುಗಾದಿ ಪಾಡ್ಯಕ್ಕೆ ಶ್ರೀಗಂಧ ಅಭಿಷೇಕ ಆಗಬೇಕಾಗಿತ್ತು ಅಂತಂದ್ರೆ ಹರಿಜನರು ತಂದ ನೀರಿನಿಂದನೇ ಶ್ರೀಗಂಧ ಅಭಿಷೇಕ ಆಗೋದು. ಇಸ್ಲಾಂ ಧರ್ಮದವರು ಧೂಳುಗಾಯಿ ಹೊಡಿಬೇಕಾದ್ರೆ ದೀನ್ ಜಗಾಸಿನ ಮ್ಯಾಕೆ ಅವ್ರ ದೀನ್ ಹೇಳಿದ ಮ್ಯಾಕೆ ಧೂಳುಗಾಯಿ ಹೊಡಿಯೋದು ಸಂಪ್ರದಾಯ ಆಚರಣೆ ಒಳಗೆ ಕೂಡ ಇಟ್ಟೋಗ್ಬಿಟ್ಟಾರ್ರಿ. ಈ ಮಳೆ ಬಗ್ಗೆ ಏನಾರು ಹೇಳ್ಯಾರನ್ರಿ ಈ ಸಲ? ಮಳೆ ಬಗ್ಗೆ ಹೇಳ್ಯಾರ್ರಿ. ಅಂದ್ರೆ ಹೇಳೋದು ಈ ಸದ್ಯ ಅರ್ಧ ಆಗ್ಬಿಟ್ಟದ, ಹೇಳಿದ್ರೆ ಅಷ್ಟು ಸಮಾಜ ಅನ್ಸಂಗಿಲ್ಲ. ಈಗ ಮುಂಗಾರು 35 ಪೈಸಾ ಅಂತ ಹೇಳಿದ್ರು. 35 ಪೈಸಾ ಅಂತಂದ್ರೆ ಈಗ ಸದ್ಯ ಎಲ್ಲ ಮಳೆಗಳೆಲ್ಲ ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಕಡೆಗೆ ಆಗ್ಯಾವ, ಆಗ್ಲಾರ ಕಡೆಗೆ ಇಲ್ಲ. ಈಗ ಸದ್ಯ ಆ ವಚನದ ಆ ಕಾಲಜ್ಞಾನ ವಚನದ ಆಧಾರ ಇಟ್ಕೊಂಡು ನೋಡಿದ್ರೆ ಸ್ವಲ್ಪ ಹಿಂಗಾರಿಗೂ ಅದೇ ಎಫೆಕ್ಟೇ ಅದ ರೀ. ಈ ವರ್ಷ ಅಂತಂದ್ರ ಸಾಧಾರಣ ಕೈಗೆ ನಿಲ್ಕುವಷ್ಟು ಇಲ್ಲ. ಇಲ್ಲಿ ನಾಲ್ಕು ನಮೂನಿ ವಚನ ಸಾಹಿತ್ಯನ ರಚನೆ ಮಾಡಿಟ್ಟೋಗ್ಯಾರ. ಕಾಲಜ್ಞಾನ, ಖಂಡಜ್ಞಾನ, ಭಕ್ತಿ ಜ್ಞಾನ, ನೀತಿ ಜ್ಞಾನ. ಈ ವಚನ ಬುಕ್ಗಳೇನು ಸಿಗ್ತಾವ ಇಲ್ಲಿ? ಅಂದ್ರೆ ಕೆಲವೊಂದು ವಚನಗಳು ಪ್ರಿಂಟ್ ಮಾಡ್ಯಾರ್ರಿ. ಅವು ಪ್ರಿಂಟ್ ಅವರು ಮೊದಲೇ ಬಸವಣ್ಣಪ್ಪ ಅವ್ರು ಹೇಳಿದ್ರು, ಗುಪ್ತದ ನುಡಿಯೋದು ಗುಪ್ತದಲ್ಲಿಡು, ಒಪ್ಪದವರ ಮುಂದೆ ಹೇಳಬೇಡ, ಒಪ್ಪಿ ಬಂದರ ಬಿಚ್ಚಿಟ್ಟು ಹೇಳು ಅಂತಂದಿದ್ರು. ಹಿಂಗಾಗಿ ಇಲ್ಲಿ ಬಹಳ ಗುಪ್ತವಾಗಿ ಇದ್ದು ರೀ. ಕೆಲವೊಂದು ವಚನಗಳು ಮಾತ್ರ ಈಗ ಪ್ರಿಂಟ್ ಮಾಡ್ಯಾರ, ಸಿಗ್ತಾವ್ರಿ. ಈ ಒಳಗೊಂದ್ ದೇವಸ್ಥಾನ ಐತನ್ರಿ ಅಲ್ಲಿ? ಇನ್ನೊಂದು ಅದ ರೀ, ಇದು ಕಾಲಜ್ಞಾನ ಬರ್ದದ್ರಿ. ಇದು ಅಲ್ಲಿ ಐಕ್ಯಸ್ಥಾನ ಊರೊಳಗೆ ಊರೊಳಗೆ ಹೋಗ್ಕಂಡ್ರಿ. ಧನ್ಯವಾದಗಳು. ಯಾವತ್ತಿಲ್ಲಿ ತುಪ್ಪ ದೀಪ ರೀ, ಎಣ್ಣೆ ದೀಪ ಹಚ್ಚಂಗಿಲ್ರಿ. ಅದಕ್ಕೆಲ್ಲ ತುಪ್ಪ ತರೋ ಎಲ್ಲ ಭಕ್ತರೇ ವರ್ಷಕ್ಕೆ ಆಗೋಟ ತಂದು ಕೊಡ್ತಾರ. ಆ ತುಪ್ಪ ದೀಪ ಹಚ್ಬೇಕು ಬಸವಣ್ಣಪ್ಪ ಕಾರಣ ಅಂತಂದ್ರ ಈರುಡೇಶ್ವರ. ಈ ಕೊಡೇಕಲ್ಲ ಬಸವಣ್ಣನವರ ಗುರುಗಳಾದ ಅದ್ವೈತ ಸಂಗಮೇಶ್ವರರು, ಅವರ ಪ್ರಭಾವ ಆಧ್ಯಾತ್ಮಿಕತೆ ಮೇಲೆ ಬಹಳ ಇತ್ತಿವರಿಗೆ. ಅವರ ಕಟ್ಟ ಅನುಯಾಯಿಗಳು ಮಾನವ ಧರ್ಮವನ್ನು ನೀನು ಜೀವನದಲ್ಲಿ ಮಾನವ ಧರ್ಮದ ಬಗ್ಗೆನೇ ನೀನು ಸಾರು, ಮಾದ ಬಿಟ್ಟು ಏನೂ ಮಾಡಬೇಡ ಅಂತ ಹೇಳಿದ್ರಂಥವ್ರು. ಅದಕ್ಕಾಗಲೇ ಅವರು ಮಾನವ ಧರ್ಮದ ಬಗ್ಗೆ ಬಹಳ ಸಂದೇಶಗಳನ್ನು, ಕೂಡಿ ಬದುಕಬೇಕು ಅನ್ನುವ ಸಂದೇಶಗಳನ್ನು ಹೇಳಿದ್ದಾರೆ. ನೋಡಿ, ಇದು ಮಂದಿರದ ಅಕ್ಕಪಕ್ಕ ದೊಡ್ಡ ವನನೇ ಇದೆ. ಇಲ್ಲಿ ಬಹಳ ಸುಂದರತೆ ಇದೆ. ಇಲ್ಲಿ ಬಂದು ನೋಡ್ಬೇಕು ನೀವು. ಇಲ್ಲಿ ಸುಂದರತೆ ಬಹಳ ಅದ್ಭುತ ಸುಂದರತೆ ಇದೆ. ಇದು ಎಲ್ಲ ಕಲ್ಲು ಗುಡ್ಡಗಳ ಮಧ್ಯದಲ್ಲಿ ಇದು ಬಹಳ ಚೆನ್ನಾಗಿದೆ. ಇದು ಕೊಡೇಕಲ್ಲ ಅಂದರೆ ಇದು ಕೊಡೇಕಲ್ಲ ಕಲ್ಲು ಇದು ನೋಡಿ. ಇದು ಮುಂದ್ಗಡೆ ನಿಂತು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದು ಗುಡಿ. ಅಂದ್ರೆ ಈಗ ಹೊರಗಡೆ ಬಂದಿದ್ದೇವೆ ನಾವು ನೋಡಿ, ಬಹಳ ಅದ್ಭುತ ಇದೆ. ಇವರ ವಚನಗಳ ಲಿಪಿ ಅವ್ರ ಕಾಲದ 15ನೇ ಶತಮಾನದೊಳಗೆ ಅಮರಗನ್ನಡ ಲಿಪಿ ಇತ್ತಂತ. 11 ಥರ ಲಿಪಿ ಇದ್ದು ಅಂತ. ಆ ಭಾಷೆಯಲ್ಲಿಯೇ ಇವರು ಸಂತರು ಬರೆದಿಟ್ಟಿದ್ದಾರೆ ಅಂತ ಇಲ್ಲಿ ಪ್ರತೀತಿ ಇದೆ. ಅಮರಗನ್ನಡ ಬಹಳ ಫೇಮಸ್. ಇನ್ನೂ ಅವರ ವಚನಗಳ ಕೆಲವೊಂದು ಸಾಕ್ಷಿ ಇವೆ. ಇದು ಅಮರಗನ್ನಡದ ಲಿಪಿಯಲ್ಲಿ ಇವೆ. ಅದನ್ನು ಕನ್ನಡದಲ್ಲಿ ಭಾಷಾಂತರ ಮಾಡಿ ಬರೆದಿದ್ದಾರೆ. ಇವರು ಹುಚ್ಚಪ್ಪಜ್ಜ ಅಂತ, ಕೊಡೇಕಲ್ ಬಸವಣ್ಣವರು ಅನೇಕಗಳು. ಇವರು 15ನೇ ಶತಮಾನದಲ್ಲಿ ಅವ್ರ ಜೊತೆ ಬಂದು ಇಲ್ಲಿ ಅವ್ರ ಸೇವೆ ಮಾಡ್ಕೊಂಡು ಇಲ್ಲೇ ಲಿಂಗೈಕ್ಯ ಆಗಿದ್ದಾರೆ. ಗುರುಗಳು ಈ ದೇವಸ್ಥಾನ ಟಚ್ ಹಿಂಗೆ ಆಗೈತ್ರಿ ಇದು? ಈ ದೇವಸ್ಥಾನ ಅಂತಂದ್ರೆ ಇದು ಸರ್ವಧರ್ಮವೂ ಸಮ ಅಂತ. ಇದು 15ನೇ ಶತಮಾನ ಕಾಲಘಟ್ಟದಲ್ಲಿ ಕೊಡೇಕಲ್ ಬಸವಣ್ಣವರು ಇಲ್ಲಿ ಬಂದ್ಗೇಸಿ ತನ್ನದೇ ಆದ ಒಂದು ಸಂಸ್ಕಾರವನ್ನು ಬೆಳೆಸ್ಕೊಳ್ಳುವಂತ ಕೆಲಸವನ್ನ ಅವ್ರು ಮಾಡ್ಯಾರ. ಇಲ್ಲಿ ಎಂತ ಸಂಸ್ಕಾರಪ್ಪ ಅಂತಂದ್ರ ಇಲ್ಲಿ ಹೆಂಗಿರ್ಬೇಕು ಅಂತಂದ್ರ ಪ್ರತಿಯೊಂದು ವೈಜ್ಞಾನಿಕವಾಗಿರ್ಬೇಕು, ಆಧ್ಯಾತ್ಮಿಕವಾಗಿರ್ಬೇಕು. ಈ ಸಮಾಜ ಜಾತ್ಯತೀತವಾಗಿ ಸದೃಢವಾಗಿ ನಮ್ಮ ಏನು ಸಂವಿಧಾನ ಏನು ರಚಿಸಿರಲ್ಲ ಆ ಲೆಕ್ಕದಲ್ಲಿ ಅವಾಗ 15ನೇ ಶತಮಾನದಲ್ಲೇ ಬಸವಣ್ಣವ್ರು ಅಂತಹ ಪರಿಸ್ಥಿತಿ, ಅಂಥ ಜಾತ್ಯತೀತ ಜಾತಿಯನ್ನು ಹೋಗಲಾಡಿಸ್ಬೇಕು, ಎಲ್ಲರೂ ಸಮಾನವಾಗಿರ್ಬೇಕು, ಮತ್ತೆ ಇಲ್ಲಿ ಮೌಢ್ಯಗಳಿಂದ ಕೂಡಿರಬಾರ್ದು ಅಂತ ಆಚರಣೆಗಳನ್ನ ಇಲ್ಲಿ ಮಾಡಕ್ಕೆ ಏನು ಮಾಡಿದ್ರ ಅಂದ್ರ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತವಾಗಿರುವಂತ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇರುವಂತ ಈ ದೇವಸ್ಥಾನಗಳನ್ನ ಅವಾಗ ರಚಿಸ್ತಾರ. ಯಾಕಂದ್ರೆ ಅವ್ರು ಕೊಡುಗೆ ಕೊಡ್ತಾರಪ್ಪ ಅಂತಂದ್ರೆ ಇಲ್ಲಿ ಯಾವುದೇ ಜಾತಿ ಭೇದ ಭಾವಗಳು ಇಲ್ಲಿ ಇಲ್ಲ ಅಂತ ಅವರು ಅಲ್ಲಿ ಸಾರ್ತಾರ. ಅವ್ರ ವಚನಗಳಲ್ಲಿ ಅವ್ರನ್ನ ಹೇಳ್ತಾರ. ಆ ಉಲ್ಲೇಖದ ಆಧಾರ ಮೇಲೆ ಈ ಭಕ್ತಾದಿಗಳು ಏನ್ ಮಾಡ್ತಾರ, ಇಲ್ಲಿ ದೇವಸ್ಥಾನನ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ತಾರ.
ಇಲ್ಲಿ ಜಾತಿ ಭೇದ ಭಾವ ಇಲ್ಲ. ಹೆಂಗ್ ಜಾತಿ ಭೇದ ಭಾವ ಇಲ್ಲಪ್ಪ ಅಂತಂದ್ರೆ ಒಂದು ವರ್ಷಕ್ಕೆ ಇಲ್ಲಿ 2 ಸತಿ ಜಾತ್ರೆ ಮಾಡ್ತೀವಿ. ಆ ಜಾತ್ರೆಯಲ್ಲಿ ಹೆಂಗ್ ಮಾಡ್ತಾರಪ್ಪ ಅಂತಂದ್ರ ನಾವು ಹಿಂದೂಗಳು ವಚನ ಓದ್ತೀವಿ. ಪಲ್ಲಕ್ಕಿ ಉತ್ಸವ ಮುಂದೆ ವಚನ ಓದ್ತೀವಿ. ಅವು ಎಂತ ವಚನಗಳಂದ್ರ ಮನುಷ್ಯ ಹೆಂಗ್ ಬದುಕಬೇಕು ಅನ್ನೋ ವಚನಗಳೇ ಅದ್ರಲ್ಲಿದಾವ. ಯಾವ ಲಿಂಗ ನಿಷ್ಠೆಗಳು, ಧರ್ಮದಿಂದ ಹೆಂಗ್ ನಡಿಬೇಕು ಅಂತ ವಚನಗಳನ್ನೇ ಅವನ್ನ ಓದ್ತಾ ನಾವು ಓದ್ತೀವಿ. ಅದಾದ್ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಮೂರ್ತಿ ಉತ್ಸವಕ್ಕೆ ಹೋಗಿ ಬಂದ ಮೇಲೆ ಇಳಗಾಯಿ ಅಥವಾ ಸೀಡ್ಗಾಯಿ ಅಂತ ಹೊಡಿಯುವಂತ ಕಾರ್ಯಕ್ರಮ ಐತಿ. ಅದನ್ನ ಏನ್ ಮಾಡ್ತಾರೆ ಇಲ್ಲಿ ಮುಸ್ಲಿಮರು, ಯಾಕಂದ್ರೆ ಎಲ್ಲರೂ ಭಾವೈಕ್ಯತೆಯಾಗಿ ತೋರಿಸ್ಬೇಕಲ್ಲ, ಅದನ್ನ ಏನ್ ಮಾಡ್ತಾರ ಅಂದ್ರ ಜೀನ್ ಜಗ್ಸ ಕಾರ್ಯಕ್ರಮ ಅಂತ. ಕತ್ತಲನ್ನು ಕಳೆದು ನಾವು ಬೆಳಕಿನ ಕಡೆ ಹೋಗ್ಬೇಕು ಅನ್ನೋದಕ್ಕ ಮುಸ್ಲಿಂ ಸೂಫಿ ಬಂದು ಇಲ್ಲಿ ಕಲ್ಮ ಓದಿ ಪಾತೆ ಕೊಡ್ಬೇಕು. ಪಾತೆ ಕೊಟ್ಟ ಮೇಲೆನೆ ಆ ಧೂಳುಗಾಯಿ ಹೊಡೆದಗಿಸಿ ಮತ್ತು ಗುರು ಹಿರಿಯರು ಎಲ್ಲರೂ ಹೋಗಿ ಮತ್ತೆ ಮಂಗಳಾರತಿ ಮಾಡಿ ಯಥಾ ರೀತಿ ಜಾತ್ರೆಯನ್ನು ಮುಂದುವರಿಸಬೇಕು. ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತವಾಗಿ. ವರ್ಷಕ್ಕೆ ಒಂದ್ಸತಿ ಶಿವರಾತ್ರಿ, ಮಹಾಶಿವರಾತ್ರಿ ದಿನದಂದು ಕಾಲಜ್ಞಾನ ಓದ್ತಾರ. ಆ ವರ್ಷ ಏನು ಓದ್ತಾರಲ್ಲ ಕಾಲಜ್ಞಾನ, ಅದು ಒಂದು ನುಡಿ ಇರ್ತದ. ಆ ನುಡಿಯಾಗಿರೋಂಥದ್ದೇ ಆ ವರ್ಷ ಇಲ್ಲಿ ಆಗುವಂತ ಕಾಲಜ್ಞಾನ. ಇಲ್ಲಿ ಏನು ಆಗು ಹೋಗೋಗಳು, ರಾಜಕೀಯ ಬದಲಾವಣೆ ಆಗಿರಬಹುದು, ಭೌಗೋಳಿಕ ಆಗಿರಬಹುದು, ಸಮಾಜದಲ್ಲಿ ಆಗಿರಬಹುದು, ಏನೇ ಬದಲಾವಣೆಗಳು, ಪ್ರಕೃತಿ ಬದಲಾವಣೆಗಳಾದ್ರೂ ಕೂಡ ಅದರಲ್ಲಿ ಒಂದಿಷ್ಟು ಸೂಚನೆಗಳಿರ್ತವ. ಈಗ ಉದಾಹರಣೆ ಹೇಳ್ಬೇಕಪ್ಪ ಅಂತಂತಂದ್ರೆ, ಈಗ 2020 ಕೊರೋನಾ ಬರುತ್ತೆ. ಆಕಾಶದಿಂದ ವಿಷದ ಗಾಳಿಗಳು ಬರುತ್ತೈತೆ, ಲೋಕಕ್ಕೆ ಇನ್ನೂ ತಡವಿಲ್ಲ, ಅಲ್ಪ ಕಲ್ಯಾಣ ಇದೀಗ ಅಂತ. ಆಕಾಶದಿಂದ ವಿಷದ ಗಾಳಿಗಳ ಮೂಲಕ ಹರಡುವಂತ ರೋಗ ಬರ್ತದ, ವಾಟರ್ ಡ್ರಾಪ್ಲೆಟ್ಸ್ ಮೂಲಕ ಹರಡುವಂತ ಕೊರೋನಾ. ಅದು 2020 ಬಂದಿರುವಂತ ಇದು ಕಾಲಜ್ಞಾನ. 2016 ನೋಟ್ ಡಿಮಾನಿಟೈಸೇಷನ್. Hello friends, please subscribe our channel and press the bell icon. Bye bye.